ಹಲೋ ಹಾಯ್ ಸ್ನೇಹಿತರೆ, ದ್ವಿತೀಯ PUC 2024 ಇವತ್ತು ನಡೆದ ಸೊಸೈಲಜಿ ನಾವು ಕೀ ಆನ್ಸರ್ ಮಾಡ್ತಾ ಇದ್ದೇವೆ. ಫೈನಲ್ ಪೇಪರ್ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಲ್ಲಿದೆ. ಸೊ ಮೊದಲನೆಯ ಪ್ರಶ್ನೆ ಬಂದುಬಿಟ್ಟು ಓಕೆ 2011ರ ಜನಗಣತಿಯ ಪ್ರಕಾರ ಭಾರತದ ಲಿಂಗಾನುಪಾತ, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಡಿ. ಓಕೆ, ಅದೇ ರೀತಿ ಬ್ರಹ್ಮ ಸಮಾಜದ ಸ್ಥಾಪಕರು, ಇದಕ್ಕೆ ಆಪ್ಷನ್ ಸಿ ರಾಜಾರಾಮ್ ಮೋಹನ್ ರಾಯ್. ಅದೇ ರೀತಿ ಕ್ವಶನ್ ನಂಬರ್ ನೆಕ್ಸ್ಟ್, ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡಿ, ಸೆಕ್ಸ್ ರೇಷಿಯೋ ಆಫ್ ಇಂಡಿಯಾ ಅಕಾರ್ಡಿಂಗ್ ಟು 2011, ಇದಕ್ಕೆ ಆನ್ಸರ್ ಆಗುತ್ತೆ ಆಪ್ಷನ್ ಡಿ. ಅದೇ ರೀತಿ ಫೌಂಡರ್ ಆಫ್ ಬ್ರಹ್ಮ ಸಮಾಜ, ಇದಕ್ಕೆ ಆನ್ಸರ್ ಆಗಿರುತ್ತೆ ರಾಜಾರಾಮ್ ಮೋಹನ್ ರಾಯ್. ಓಕೆ, ಹೆಡ್ ಕ್ವಾರ್ಟರ್ ಎಲ್ಲಿದೆ? ಮುಂಬೈಯಲ್ಲಿದೆ, ಲಿಜತ್ದು. ಅದೇ ರೀತಿ ದ ಬುಕ್ ಆಫ್ ವೆಲ್ತ್ ಆಫ್ ನೇಷನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಕ್ವಶನ್ ನಂಬರ್ 4 ಏನಿದೆಯಲ್ಲ, ಇದಕ್ಕೆ ಆಪ್ಷನ್ ಆ್ಯಡಮ್ ಸ್ಮಿತ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಕ್ವಶನ್ ನಂಬರ್ 5, ದ ಸ್ಲೋಗನ್ ಕೇಳಿದ್ದಾರೆ ನೋಡಿ, ಲ್ಯಾಂಡ್ ಆಫ್ ದ ಟೇಲರ್, ಈ ಒಂದು ಸ್ಲೋಗನ್ ಏನಿದಿಲ್ಲ ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ನೇಹಿತರೆ ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಕಾಗೋಡು ಅವಿಗೇಷನ್. ಅದೇ ರೀತಿ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಆಯ್ತು, ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೋಡ್ರಿ, ಲಿಜತ್ನ ಕೇಂದ್ರ ಕಚೇರಿ ಎಲ್ಲಿ ಅಂದ ತಕ್ಷಣ ಮುಂಬೈ. ಅದೇ ರೀತಿ ವೆಲ್ತ್ ಆಫ್ ನೇಷನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಆ್ಯಡಮ್ ಸ್ಮಿತ್, ಆಯಿತಾ. ಓಕೆ, ಉಳುವನೆಗೆ ಭೂಮಿ ಎಂಬ ಘೋಷಣೆ, ಈ ಒಂದು ಹೋರಾಟದ್ದು, ಇದಕ್ಕೆ ಕಾಗೋಡು ಹೋರಾಟ, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅದೇ ರೀತಿ ಇಲ್ಲಿ ವೇಟ್ ಮಾಡಿ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಶೋ ಮಾಡುತ್ತಾನೆ. ಇಲ್ಲಿ ನೋಡಿ ಕ್ವಶನ್ ನಂಬರ್ 6 ಏನಿದಿಲ್ಲ, ಭಾರತದ ಪ್ರಾಚೀನ ಹೆಸರು ನಿಮಗೆಲ್ಲರಿಗೂ ಗೊತ್ತಿದೆ. ಓಕೆ, ಎಲ್ಲಿದೆ? ಭರತವರ್ಷ. ಅದೇ ರೀತಿ ಪ್ರಬಲ ಜಾತಿ ಪರಿಕಲ್ಪನೆಯನ್ನು ಪರಿಚಯಿಸಿದವರು, ಇದಕ್ಕೆ ಆನ್ಸರ್ ಆಗಿರುತ್ತೆ MN ಶ್ರೀನಿವಾಸ್. ಅದೇ ರೀತಿ ಮಹಿಳಾ ಸಬಲೀಕರಣ ವರ್ಷ, ಇದಕ್ಕೆ ಆನ್ಸರ್ ಆಗಿರುತ್ತೆ 2001. ಅದೇ ರೀತಿ ಅಗೋಚರ ಮಾರುಕಟ್ಟೆಗೆ ಇರುವ ಇತರೆ ಹೆಸರು, ಅಗೋಚರ ಮಾರುಕಟ್ಟೆಗೆ ಇರುವ ಇತರೆ ಹೆಸರು ಅಂದ ತಕ್ಷಣ ಈ ಒಂದು ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ ಇಲ್ಲಿ ಈ ಶಾಪ್ ಅಂತ ಇದೆಯಲ್ಲ, ಈ ಶಾಪ್ ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಆಯಿತಾ. ಅದೇ ರೀತಿ ಸ್ವಗೌರವ ಚಳುವಳಿಯನ್ನು ಪ್ರಾರಂಭಿಸಿದವರು, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿದೆ ನೋಡಿ, ಪೆರಿಯಾರ್ EV ರಾಮಸ್ವಾಮಿ. ಓಕೆ, ನಾಯಕರ್ ಅಂತ ಇದೆ ನೋಡಿ, ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ, ಆಯಿತಾ. ಇಲ್ಲಿ ಇಲ್ಲಿ ಇವಾಗ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡ್ರಿ, ಇಂಗ್ಲೀಷ್ ಮೀಡಿಯಂ ಒಂದು ನಿಮಿಷ ವೇಟ್ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡೋಣ. ಎಕ್ಸೆಂಟ್ ನೇಮ್ ಆಫ್ ಇಂಡಿಯಾ, ಇದಕ್ಕೆ ಆನ್ಸರ್ ಆಗಿರುತ್ತೆ ಭರತವರ್ಷ. ಅದೇ ರೀತಿ ದ ಕಾನ್ಸೆಪ್ಟ್ ಆಫ್ ಡೊಮೆಂಟ್ ಕೇಳಿದಾರಲ್ಲ, ಕಾಸ್ಟ್ ಇಂಟ್ರೊಡ್ಯೂಸ್ ಬೈ, ಇದಕ್ಕೆ ಆನ್ಸರ್ ಆಗಿರುತ್ತೆ MN ಶ್ರೀನಿವಾಸ್ ಆಪ್ಷನ್. ಓಕೆ, ಇಯರ್ ಆಫ್ ವುಮೆನ್ ಎಂಪವರ್ಮೆಂಟ್, ಇದಕ್ಕೆ ಆನ್ಸರ್ ಆಗಿದೆ 2001. ಅದೇ ರೀತಿ ಆ್ಯಂಡ್ ಅನದರ್ ನೇಮ್ ಆಫ್ ವರ್ಚುವಲ್ ಮಾರ್ಕೆಟ್, ಇದಕ್ಕೆ ಆನ್ಸರ್ ಆಗುತ್ತೆ ಈ ಶಾಪ್. ಓಕೆ, ಈ ಸೆಲ್ಫ್ ರೆಸ್ಪೆಕ್ಟ್ ಮೂವ್ಮೆಂಟ್ ಏನಿಲ್ಲ ನೋಡಿ, ಪೆರಿಯಾರ್ EV ರಾಮಸ್ವಾಮಿ ನಾಯಕರ್, ಇದು ಕೊನೆಯ ಪ್ರಶ್ನೆಗೆ ಆನ್ಸರ್ ಆಗಿರುತ್ತೆ. ಕೆನೆ ಪದರ, ಇದಕ್ಕೆ ಆನ್ಸರ್ ಆಗಿರುತ್ತೆ, ಕೆನೆ ಪದರ ಕೇಳಿದಾರಲ್ಲ, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಲ್ಲಿ ಆಪ್ಷನ್ ಸಿ ಆಗಿರುತ್ತೆ ನೋಡಿ, ಸಂತಾನಂ ಸಮಿತಿ. ಓಕೆ, ಅದೇ ರೀತಿ ಕ್ವಶನ್ ನಂಬರ್ 12, ಸೋಲಿಗರು, ಈ ಒಂದು ಕ್ವಶನ್ಗೆ ಆನ್ಸರ್ ಆಗಿರುತ್ತೆ ಸ್ವಾಮಿ ವಿವೇಕಾನಂದ್ ನೋಡಿ, ಆಯಿತಾ. ಅದೇ ರೀತಿ TRP, ಇದು ನಿಮಗೆಲ್ಲರೂ ಗೊತ್ತಿದೆ. ಓಕೆ, ಏನು? ಟೆಲಿವಿಷನ್ ರೇಟಿಂಗ್ ಪಾಯಿಂಟ್, ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಹಸಿರು ಕ್ರಾಂತಿ, ಇದಕ್ಕೆ ಆನ್ಸರ್ ನಿಮ್ಗೆ ಗೊತ್ತಿದೆ MS ಸ್ವಾಮಿನಾಥನ್, ಆಪ್ಷನ್ F ಅಂತ ಇದೆ. ಜಾಗತೀಕರಣ, ಓಕೆ, ಇದಕ್ಕೆ ಆನ್ಸರ್ ಆಗಿರುತ್ತೆ ಥಿಯೋಡೋರ್ ಲೆವಿಟ್, ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ, ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ನೋಡಿ. ಓಕೆ, 11ನೇ ಪ್ರಶ್ನೆಗೆ ಆನ್ಸರ್. ಓಕೆ, ಕ್ರೀಮಿ ಲೇಯರ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಆಪ್ಷನ್ ಸಿ. ಓಕೆ, ಸಂತಾನಂ ಕಮಿಟಿ ಅಂತ ಇದೆಯಲ್ಲ. ಅದೇ ರೀತಿ ಸೋಲಿಗರು, ಇದಕ್ಕೆ ಆನ್ಸರ್ ಆಗಿರುತ್ತೆ ಸ್ವಾಮಿ ವಿವೇಕಾನಂದ್. TRP ಟೆಲಿವಿಷನ್ ರೇಟಿಂಗ್ ಪಾಯಿಂಟ್, ಅದೇ ರೀತಿ ಗ್ರೀನ್ ರೆವಲ್ಯೂಷನ್, ಇದು MS ಸ್ವಾಮಿನಾಥನ್. ಅದೇ ರೀತಿ ಗ್ಲೋಬಲೈಸೇಷನ್, ಇದಕ್ಕೆ ಆನ್ಸರ್ ಆಗಿರುತ್ತೆ ಥಿಯೋಡೋರ್ ಲೆವಿಟಿ. ಸಾಮಾನ್ಯ 1 ಅಂಕದ ಪ್ರಶ್ನೆ. ಕ್ವಶನ್ ನಂಬರ್ 16, ಭಾರತದ ಯಾವುದಾದರೂ ಒಂದು ಧಾರ್ಮಿಕ ಸಮುದಾಯವನ್ನು ಹೆಸರಿಸಿ ಅಂದ ತಕ್ಷಣ ಹಿಂದೂ ಧರ್ಮ. ಓಕೆ, ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದ ವರ್ಷ ಏನಿದಿಲ್ಲ, ಇದಕ್ಕೆ ಆನ್ಸರ್ 2008. ಇಲಂ ಅಂದ ತಕ್ಷಣ ನಿಮಗೆ ಗೊತ್ತಿದೆಯಲ್ಲ, ಅಂದರೆ ಮಿತೃ ಪ್ರಧಾನದ ಕುಟುಂಬಕ್ಕೆ ಸಂಬಂಧಿಸಿದಂತ, ಇಷ್ಟೇ ಬರೆದರೆ ನಿಮಗೆ ಮಾರ್ಕ್ಸ್ ಕೊಡ್ತಾರೆ. ಇದು ಇಲ್ಲಂ ಅಂದರೆ, ಇಲ್ಲಾಂದರೆ ಕೇರಳದ ನಂಬೋದರಿ ಪಿತೃ ಪ್ರಧಾನದ ಕುಟುಂಬಕ್ಕೆ ಇಲ್ಲಂ ಎನ್ನುವರು ಅಂತ, ಈ ರೀತಿ. ಅದೇ ರೀತಿ IRDP ನೋಡಿ, ಇದಕ್ಕೆ ಆನ್ಸರ್ ಆಗಿರುತ್ತೆ ಇಂಟಿಗ್ರೇಟ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಓಕೆ, ಇಂಟಿಗ್ರೇಟ್, ಆಯಿತಾ, ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಅದೇ ರೀತಿ ಇಲ್ಲಿ ರೈತ ಚಳುವಳಿಗೆ ಎಂದರೇನಂತ ಕೇಳಿದರೆ ಈ ರೀತಿ ಬರೀಬೋದು, ಕೃಷಿಗೆ ಸಂಬಂಧಿಸಿದ ಚಳುವಳಿಯನ್ನು ರೈತ ಚಳುವಳಿ ಅನ್ನುತ್ತೇವೆ. ಈ ರೀತಿ ವರ್ಡ್ ಏನು, ಒಟ್ಟಾರೆ ಒಂದು ವರ್ಡ್ ಅಲ್ಲಿ ಮೆನ್ಷನ್ ಆಗಬೇಕು, ಆಯಿತಾ. ಇಲ್ಲಿ 20ನೇ ಪ್ರಶ್ನೆಗೆ ಆನ್ಸರ್ ಆಯಿತು. ಅದೇ ರೀತಿ ಇಲ್ಲಿ 1 ಅಂಕದ ಪ್ರಶ್ನೆ ಆಯಿತು. ಇವರಿಗೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ವೇಟ್ ಮಾಡಿರಿ. ಮೆನ್ಷನ್ ಎನಿ ಒನ್ ರಿಲಿಜಿಯಸ್ ಗ್ರೂಪ್ ಆಫ್ ಇಂಡಿಯಾ, ಇದಕ್ಕೆ ಕೇಳಿದ್ದಾರೆ. ಓಕೆ, ಹಿಂದೂಸ್ ರಿಲಿಜಿಯಸ್ ಅಂತ ಬರೀರಿ. ಅದೇ ರೀತಿ ಇನ್ ವಿಚ್ ಇಯರ್ ವಾಸ್ ದ ಕನ್ನಡ ಲ್ಯಾಂಗ್ವೇಜ್ ಡಿಕ್ಲೇರ್ಡ್ ಆ್ಯಸ್ ಒನ್ ಆಫ್ ದ ಕ್ಲಾಸಿಕಲ್ ಲ್ಯಾಂಗ್ವೇಜ್, ಇದಕ್ಕೆ ಆನ್ಸರ್ ಆಗಿರುತ್ತೆ 2008 ಅಂತ.
ಅದೇ ರೀತಿ ವಾಟ್ ಈಸ್ ಇಲಮ್ ಅಂತ ಕೇಳಿದರೆ ನಿಮಗೆ ಓಕೆ ಪಿತೃ ಪ್ರಧಾನ ಕುಟುಂಬಕ್ಕೆ ಸಂಬಂಧಿಸಿದಂಥ ಹಿಸ್ಟ್ರಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರೆ. ಅದೇ ರೀತಿ IRDP ಓಕೆ ಇಂಟಿಗ್ರೇಟ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಅದೇ ರೀತಿ ವಾಟ್ ಈಸ್ ಫಾರ್ಮರ್ಸ್ ಅಂತ ಕೇಳಿದರೆ ಓಕೆ ರಿಲೇಷನ್ಸ್ ಬಿಟ್ವೀನ್ ಫಾರ್ಮರ್ಸ್ ಮೂಮೆಂಟ್ಗೆ ಇಷ್ಟೇ. ಓಕೆ ಈ ಒಂದು ರಿಲೇಷನ್ಸ್ ಅಂದರೆ ಕೃಷಿಗೆ ಸಂಬಂಧಿಸಿದ ಅಂತ ಅಲ್ಲಿ ಮೆನ್ಷನ್ ಆದರೆ ನಿಮಗೆ ಮಾರ್ಕ್ಸ್ಗಳು ಕೊಡ್ತಾರೆ. ಅದೇ ರೀತಿ ನೆಕ್ಸ್ಟ್ ಕ್ವಶನ್ ನೋಡೋಣ ಇವಾಗ, ಆಯಿತಾ. ಅದೇ ರೀತಿ ಇಲ್ಲಿ ನಿಮಗೆ 2 ಮಾರ್ಕ್ಸ್ನಲ್ಲಿ ನಾನು ಮೇನ್ ಯಾವುದೇ ಅದೇ ಹೇಳ್ಬಿಡ್ತೀನಿ. ಇಲ್ಲಿ ಕ್ವಶನ್ ನಂಬರ್ 21 ಮಕ್ಕಳ ಲಿಂಗಾನುಪಾತ ಕುಸಿಯಲು ಕಾರಣವಾದ 2 ಅಂಶಗಳು ಕೇಳಿದರೆ ಹೆಣ್ಣು ಗರ್ಭಪಾತ ಆಗಿರ್ಬೋದು, ಹೆಣ್ಣು ಮಕ್ಕಳ ಆರೋಗ್ಯ ನಿರ್ಲಕ್ಷ್ಯ. ದಕ್ಷಿಣ ವಲಯದ ಯಾವುದಾದರೂ 2 ಬುಡಕಟ್ಟು ಕೇಳಿದರೆ ಸೋಲಿಗ ತೊಡರು. ಓಕೆ ಅದೇ ರೀತಿ ಕ್ವಶನ್ ನಂಬರ್ 23 ನೀವು ಓನ್ ಆಗಿ ಆನ್ಸರ್ ಮಾಡಿದರೆ ಮೆನ್ಷನ್ ಆದರೆ ಅಲ್ಲಿ ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ. ಕ್ವಶನ್ ನಂಬರ್ 24 ಭಾರತೀಯ ಗ್ರಾಮಗಳ ಯಾವುದಾದರೂ 2 ಲಕ್ಷಣ. ಇದಕ್ಕೆ ಆನ್ಸರ್ ಆಗಿರುತ್ತೆ ಚಿಕ್ಕ ಗಾತ್ರ ಧಾರ್ಮಿಕ ಸಂಬಂಧ ಅಂತ, ಆಯಿತಾ. ಅದೇ ರೀತಿ ಕ್ವಶನ್ ನಂಬರ್ 27 ಆಯಿತಾ. ಕ್ವಶನ್ ನಂಬರ್ 24 ಹೇಳಿದ್ದೇನೆ. ಕ್ವಶನ್ ನಂಬರ್ 25 ಕ್ವಶನ್ ನಂಬರ್ 26 ಎಂದರೇನಂತ ಇದೆ, ನೀವು ಓನಾಗಿ ಆನ್ಸರ್ ಮಾಡಿದರೆ ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ. ಕ್ವಶನ್ ನಂಬರ್ 27 ಏನಿದಿಲ್ಲ, ಭಾರತದ ಯಾವುದಾದರೂ 2 ಮಹಿಳಾ ಸಂಘಟನೆಯನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಹೈದರಾಬಾದಿನ ಸ್ತ್ರೀ ಶಕ್ತಿ ಸಂಘ, ದೆಹಲಿಯ ಮಹಿಳಾ ದಕ್ಷತಾ. ಅದೇ ರೀತಿ ಕ್ವಶನ್ ನಂಬರ್ 28 ಏನಿದಿಲ್ಲ, ನೀವು ಓನಾಗಿ ಆನ್ಸರ್ ಮಾಡಿದರೆ ಪರವಾಗಿಲ್ಲ ಮಾರ್ಕ್ಸ್ ಕೊಡ್ತಾರೆ. ಕ್ವಶನ್ ನಂಬರ್ 29 ಯಾವುದಾದರೂ 2 ಬಹುರಾಷ್ಟ್ರೀಯ ಕಂಪನಿಗಳನ್ನು ಹೆಸರಿಸಿ. ಇದಕ್ಕೆ ಆನ್ಸರ್ ಆಗಿರುತ್ತೆ ಟಾಟಾ ಕಂಪನಿ ಆಗಿರ್ಬೋದು ಮತ್ತು ಬಿರ್ಲಾ ಗ್ರೂಪ್, ಆಯಿತಾ. ಸೊ ಹೀಗೆ ಇವಾಗ ಇಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನಾನು ಇಲ್ಲಿ ಕ್ವಶನ್ಸ್ಗಳಿಗೆ ಆನ್ಸರ್ ನೀಡ್ತೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕ್ವಶನ್ ನಂಬರ್ 16, 17, 18, 19, 20, 21 ಆಯಿತಾ, 24, 27, 29 ಮೇನ್ ಆನ್ಸರ್ ಇಲ್ಲಿ ನಾನು ನೀಡಿದ್ದೇನೆ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೋಡ್ಕೊಳ್ಳಿ. ಮತ್ತು ಅದೇ ರೀತಿ ಅದು ಕ್ವಶನ್ ನಂಬರ್ 23 ಆಗಿರ್ಬೋದು, ಅದು ಕ್ವಶನ್ ನಂಬರ್ 28 ನೀವು ಅದು ಜನರಲ್ ಆಗಿ ಬರೆದರೆ ಮಾರ್ಕ್ಸ್ ಕೊಡ್ತಾರೆ, ಡೋಂಟ್ ವರಿ. ಇದು ಈ ರೀತಿ ಕೀ ಆನ್ಸರ್ ಆಗಿತ್ತು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು.